ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನವರೆಗೂ ನೀವೆಲ್ಲರೂ ಕೂಡ ಹಣವನ್ನ ಪಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ 28ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿ ಕೇಳ್ತಾ ಇದ್ದೀರಾ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ? ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಹಾಗಾದ್ರೆ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನು ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಈ ಒಂದು 15 ಜಿಲ್ಲೆಗಳಿಗೆ, ಈ ಒಂದು 20 ಜಿಲ್ಲೆಗಳಿಗೆ ಈ ಒಂದು ದಿನಾಂಕದಿಂದಲೇ ಜಮಾ ಆಗ್ತಿದೆ ಅಂತ ಕೂಡ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜಾನ ಸುಳ್ಳ? ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಜಮಾ ಆಗೋದಿದ್ರೆ ಯಾವಾಗಿಂದ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಸಾಕಷ್ಟು ದಿನಗಳಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ಪ್ರತಿ ತಿಂಗಳು ಕೂಡ ಮೊದಲನೇ ವಾರದಲ್ಲೇ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಇದುವರೆಗೂ ಸಹ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಬಗ್ಗೆ ಹಾಗೇನೆ ಮಾರ್ಚ್ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಇದೆರಡರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಹಾಗೇನೆ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಶುರುವಾಗಿದೆ. ಈ 15 ಜಿಲ್ಲೆಗಳಿಗೆ 20 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ವಿಡಿಯೋಸ್ಗಳು ಬರ್ತಾ ಇದೆ. ನಾವು ಯಾವುದೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ಅದರ ಪ್ರೊಸೆಸ್ ಅನ್ನ ಫಸ್ಟ್ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೊಸದಾಗಿ ಅರ್ಜಿ ಹಾಕಿರೋರಾಗಿರ್ಬೋದು ಅಥವಾ ಹಳೆಯ ಫಲಾನುಭವಿಗಳ ಪಟ್ಟಿ ಏನಿರಬಹುದು, ಒಟ್ಟು ಅಂದಾಜು ಇಷ್ಟು ಹಣವನ್ನ ನೀವು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾಗತ್ತೆ ಅಂತ ಹೇಳಿ ಒಂದು ಫೈಲ್ ಅನ್ನ ರೆಡಿ ಮಾಡಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಕಳಿಸ್ಕೊಡ್ತಾರೆ. ನಂತರ ಹಣಕಾಸು ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಒಂದು ಫೈಲ್ ಅಲ್ಲಿ ಎಷ್ಟು ಫಲಾನುಭವಿಗಳಿಗೆ ಹಣವನ್ನ ಕೊಡಬೇಕು, ಎಷ್ಟು ಹಣವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಡಿಬಿಟಿ ಮುಖಾಂತರ ಜಿಲ್ಲಾವಾರು ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಮೊದಲು ಇದೇ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತೆ ಅಥವಾ ಅದೇ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಂದಾಜು ಮಾಡೋದಕ್ಕಾಗಲ್ಲ. ಬಟ್ ಆದ್ರೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆಯಾ, ಈಗ ಆಲ್ರೆಡಿ ಡಿಬಿಟಿ ಹಂತಕ್ಕೆ 28ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇದುವರೆಗೂ ಬಂದಿಲ್ಲ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ರಿಕ್ವೆಸ್ಟ್ ಲೆಟರ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಳಿಸಲಾಗಿದೆ. ಬಟ್ ಆದ್ರೆ ಹಣಕಾಸು ಇಲಾಖೆಯಿಂದ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗೋದು ಮಾತ್ರ ಬಾಕಿ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆದ ನಂತರವೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ನಾನು ನಿಮ್ಗಾಗ್ಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಏಪ್ರಿಲ್ ಮೊದಲನೇ ವಾರದವರೆಗೂ ನೀವು ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡಬೇಕಾಗತ್ತೆ ಅಂತ ಹೇಳಿ. ಬಿಡುಗಡೆ ಹಂತಕ್ಕೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಬಂದಿಲ್ಲ. ಓಕೆನಾ? ಇನ್ನು ಮಾರ್ಚ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಹಂತಕ್ಕೆ ಬಂದಿದ್ರು ಸಹ, ಮಾರ್ಚ್ ಮೊದಲನೇ ವಾರದಲ್ಲೇ ಬಿಡುಗಡೆ ಹಂತಕ್ಕೆ ಬಂದಿದ್ರು ಸಹ ಇನ್ನೂ ಹಣ ಇದುವರೆಗೂ ಬಿಡುಗಡೆನೆ ಆಗಿಲ್ಲ. ಕಾರಣ ಏನು ಅಂತ ನಿಮ್ಗೆ ಈಗ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಿರೋದ್ರಿಂದ ಹಣ ಜಮಾ ಆಗೋದು ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಾರಣವನ್ನ ತಿಳಿಸ್ಕೊಟ್ಟಿದೆ. ಬಟ್ ಆದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ? ಪ್ರತಿ ತಿಂಗಳು ಹಾಗಾದ್ರೆ ಇದೇ ರೀತಿ ಆಗುತ್ತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಸರ್ಕಾರದಲ್ಲಿ ಹಣ ಇಲ್ಲ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಈ ರೀತಿಯಾಗಿ ಎಲ್ಲ ಕಮೆಂಟ್ ಗಳನ್ನ ಮಾಡಿ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವಯಸ್ಕರ ವೇತನ ಆಗಿರ್ಬೋದು, ಇಂತಹ ಒಂದು ಯೋಜನೆಯ ಹಣವನ್ನ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಇದು ನಿಮ್ಗೆ ಟೆಕ್ನಿಕಲ್ ಇಶ್ಯೂ ಅಂದ್ರೆ ಬೇರೆ ಒಂದು ಸಿಬ್ಬಂದಿಗಳೇನಿರ್ತಾರೆ ಅವರ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಬೇರೆ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಈ ಪ್ರೊಸೆಸ್ ಅನ್ನ ಮಾಡೋದು ಡಿಲೇ ಆಗ್ತಾ ಇದೆ. ಹಾಗಾಗಿ ಡಿಲೇ ಆದ್ರೆ ನಿಮ್ಗೆ ಏಪ್ರಿಲ್ ಮತ್ತೆ ಮಾರ್ಚ್ 2 ತಿಂಗಳ ಹಣ ನಿಮ್ಗೆ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ಯಾರು ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನೂ ಕೂಡ ಯಾರಿಗೂ ಅಫಿಷಿಯಲ್ ಆಗಿನೇ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆನೆ ಆಗಿಲ್ಲ. ನಿಮ್ಗೆ ಸದ್ಯದಲ್ಲೇ ಹಣ ಬಿಡುಗಡೆ ಆಗುತ್ತೆ, ಯಾರು ಕೂಡ ವರಿ ಮಾಡ್ಕೋಬೇಡಿ. ಹಾಗೇನೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ, ಮಾರ್ಚ್ ತಿಂಗಳ ಪೆನ್ಷನ್ ಹಣ, ಹಾಗೇನೆ ಯುವನಿಧಿ ಹಣ ಕೂಡ ಕೇಳ್ತಾ ಇದ್ದೀರಾ. ಯುವನಿಧಿ ಹಣ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳ ಹಣ ಪೆಂಡಿಂಗ್ ಇದೆ ಬರಬೇಕು. ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಯುವನಿಧಿ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ. ಆದ್ರೆ ಇನ್ನೂ ಕೂಡ ಯಾರಿಗೂ ಜಮಾ ಆಗ್ತಾ ಇಲ್ಲ. ಅದು ಕೂಡ ಹಾಗಾದ್ರೆ ಬಂದಾಗ್ಬಿಡ್ತಾ, ಏನು ಹಣ ಬರೋದೇ ಇಲ್ವಾ? ಅದರಲ್ಲೂ ಕೂಡ ಬಜೆಟ್ ನಲ್ಲಿ ಯುವನಿಧಿ ಯೋಜನೆಗೋಸ್ಕರ ಇಷ್ಟು ಹಣವನ್ನ ಮೀಸಲಾಗಿಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯುವನಿಧಿ ಯೋಜನೆಯನ್ನು ಏನಾದ್ರು ಬಂದ್ ಮಾಡ್ಬಿಟ್ರ ಅಂತ ಕೂಡ ಕೆಲವೊಂದಿಷ್ಟು ಜನ ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಆ ರೀತಿಯಾಗಿ ಯಾವುದೇ ಅಧಿಕೃತವಾದ ಮಾಹಿತಿ ಬಂದಿಲ್ಲ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಯುವನಿಧಿ ಹಣ ಕೂಡ ಬರುತ್ತೆ. ಓಕೆನಾ? ಹೋಪ್ ಎಲ್ಲರೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.